ಗೌರಿ ಬೇರೆ ಮನೇಲೇ ಇದ್ದಾಳೆ. ದೇವ್ರೆ, ಈಗೇನ್ ಮಾಡೋದು? ಏ ಚಂದ್ರಿಕಾ, ಎಲ್ಲಿಯ ಗೌರಿ? ನಿನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಅವಳು ಇಲ್ಲೇ ಇದ್ದಾಳೆ ಅಂತ. ಗೌರಿನ ಏನಾಗಿದೆ ಕಾಮಿನಿ ನಿನಗೆ? ಗೌರಿ ಯಾಕೆ ಇಲ್ಲಿರ್ತಾಳೆ? ಅವಳಿಲ್ಲಿಲ್ಲ, ನಿನಗೆಲ್ಲೋ ಭ್ರಮೆ. ಓ ಹೌದಾ? ಹಾಗಾದರೆ ಆ ಭ್ರಮೆಗೆ ಒಂಚೂರು ಕೆಲಸ ಕೊಡೋಣ. ಕಾಮಿನಿ ನಿಂತ್ಕೋ, ಕಾಮಿನಿ ನಿಂತ್ಕೋ. ಹಾಗಾದರೆ ಗೌರಿ ಎಲ್ಲಿ ಅಂತ ಹೇಳು. ಗೌರಿ ಇಲ್ಲ ಅಂತ ಹೇಳಿದ್ದಲ್ಲ. ನೀನು ಹೇಳಿದ್ದನ್ನೆಲ್ಲ ನಂಬಿಕೊಳ್ಳೋದಕ್ಕೆ ನಿನ್ನ ಕೈಯಲ್ಲಿ ಇಂಜೆಕ್ಷನ್ ತಗೊಳ್ಳೋ ಪೇಷಂಟು ನಾನಲ್ಲ. ಏಯ್, ಆ ಗೌರಿ ಎಲ್ಲಿದ್ದಾಳೆ ಅಂತ ಸತ್ಯ ಹೇಳ್ತೀಯಾ ಅಥವಾ ಬಾಯಿ ಬಿಡದೆ ಪ್ರಾಣನೇ ಬಿಡ್ತೀಯಾ? ಏಯ್, ಏನ್ರ ಮುಖ ನೋಡ್ತಾ ನಿಂತ್ಕೊಂಡಿದ್ದೀರಾ? ಮನೆ ಇಲ್ಲ ಹುಡುಕಿ. ಆ ಗೌರಿ ಇಲ್ಲೇ ಎಲ್ಲೋ ಇರ್ತಾಳೆ, ನನಗೆ ಗೊತ್ತು. ಇನ್ನು 10 ನಿಮಿಷದಲ್ಲಿ ಅವಳು ನನ್ನ ಕಾಲು ಕೆಳಗೆ ಬಂದು ಬಿದ್ದಿರ್ಬೇಕು. ಹೋಗಿ ಹುಡುಕಿ. ದೇವ್ರೆ, ಗೌರಿನ ಕಾಪಾಡಪ್ಪ. ಇವಳ ಕೈಲೇನಾದ್ರೂ ಸಿಕ್ಕಿದ್ರೆ ಸುಮ್ಮನೆ ಬಿಡಲ್ಲ, ಕೊಂದೇ ಬಿಡ್ತಾಳೆ. ಕಾಪಾಡೋ ದೇವ. ಕಮ್ಲಿ, ಅದೇನೇನೋ ಪದಗಳು ಅರ್ಥನೇ ಆಯ್ತಿಲ್ಲ. ಲೈಬ್ರರಿಗೆ ಹೋಗಿ ನೋಡ್ಕೋಬೇಕು ಅಂದಲ್ಲ, ಬಾ ನೋಡ್ಕ. ಅಯ್ಯೋ ನಿಂಗಿ, ಅದನ್ನ ಸುಸ್ಮನ್ ಹತ್ರ ಇಸ್ಕೊಂಡು ನೋಡ್ಕೊಂಡೆ. ಏಯ್, ಎಕ್ಸಾಮ್ ಹತ್ರ ಬರ್ತಿರುವಾಗ ಆಡ ಮಾತಾ ಇದು. ನೋಡ್ಕಮ್ಲಿ, ಒಂದ್ಕಿಂತ ಕೆಲ್ಕಿಂತ ನೋಡ್ಕೊ ಹೋಗು. ನೀನ್ ಚಂದಾಕ್ ಹೋದ್ರೆ ತಾನೆ ಈ ನಿಂಗಿ ಪಾಸ್ ಆಗಿ ಮಾರ್ಕ್ಸ್ ತಗೊಳಕಾಗೋದು. ಹೋಗು ನೋಡು, ಹಂಗಾಸಿಂದ ಹಿಂಗಾಸ್ ಎಲ್ಲ ಪುಸ್ತಕನೂ ಓದ್ಕೊಂಬ, ಆಯ್ತಾ? ಸರಿ, ನೀನೆಲ್ಲ ಹೋಯ್ತೀಯಾ? ನೀನು ನನ್ನ ಜೊತೆಗೆ ಬಾ. ನನ್ನ ಹಂಗಾಸಿಂದ ಹಿಂಗಾಸ್ ಬಂದ್ರೆ ನೀನು ಹಿಂಗಾಸಿಂದ ಹಂಗಾಸ್ ಓದ್ಕೊಂಬರುವಂತೆ ಬಾ. ಅಯ್ಯೋ ಕಮ್ಲಿ, ಎಲ್ಲಾದ್ರೂ ಉಂಟಾ? ತಿರುಪತಿಗೆ ಹೋಗ್ಬರೋನ್ಗೆ ಈ ಏರ್ ಬ್ಯಾಂಡ್ ಯಾಕಿಯೋಳು? ಏನ ನೋಡ್ದ? ಅರ್ಥ ಆಗಿಲ್ಲ ತಾನೆ? ಹಂಗೆ ನಿಂಗೆ ಇಲ್ಲೇ ಇದ್ರೆ ನಿನ್ನೂ ಓದಕ್ ಬಿಡೋಕಿಲ್ಲ, ಇವಳು ಓದಲ್ಲ. ಅದಕ್ಕೆ